ಹಾಯ್ ಎಲ್ರಿಗೂ ನಮಸ್ಕಾರ. ಡಾರ್ಲಿಂಗ್ ಲಿಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. She's my Gauri, making me so crazy. You my lovely, my heart is beating Gauri. I'm in love with you, baby, puttu Gauri. Gauri, Gauri. ಏನಪ್ಪ ಇವಳು ತುಂಬ ದಿನ ಆದಮೇಲೆ ಫೋನ್ ಇಟ್ಕೊಂಡು ಬಂದುಬಿಟ್ಟಿದ್ದಾಳೆ ಅಂತೆಲ್ಲ ಅಂದ್ಕೊಬಿಡಿ. ನಮ್ಮ ಕಾಲೇಜಲ್ಲಿ ತುಂಬ ದಿನಗಳಾದ್ಮೇಲೆ ಏನೋ ಒಂದು ಇವೆಂಟ್ ಅಂತ ಮಾಡ್ತಿದ್ದಾರೆ. ಬನ್ನಿ ಏನಂತ ತೋರಿಸ್ತೀನಿ. ಮಸ್ತ್ ರೇ ಮಸ್ತ್. ಏನು ಕಾಣಿಸ್ತಾ ಇಲ್ಲ, ಬಟ್ ನೋಡ್ಕೊಳ್ಳಿ ಏನೇನೋ ಮಾಡಿದ್ದಾರೆ. ಅನುಕಾ 2026 ಇದೇ ನಮ್ಮ ಕಾಲೇಜಲ್ಲಿ ನಡೀತಾ ಇರೋ ಇವೆಂಟ್. ಇನಾಗ್ರೇಷನ್ ಇದೆ ಅನಿಸುತ್ತೆ ಗೈಸ್. ಎಲ್ಲ ಟೀಚರ್ಸ್ ಇಲ್ಲೇ ನಿಂತಿದ್ದಾರೆ. ಏನೇನೆಲ್ಲ ಇವೆಂಟ್ಸ್ ಇದೆ ಎಲ್ಲನೂ ಬರ್ದಾಕಿದ್ದಾರೆ ಇಲ್ಲಿ ಕ್ರಿಯೇಟಿವ್ ಆಗಿ. ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಅಂತ ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ರು. ನಾನು ಹೋಗಿದ ತಕ್ಷಣ ಕೋಪ ಮಾಡ್ಕೊತಾರೆ ಅಂತ ಅಂದ್ಕೊಂಡ್ರೆ ಫುಲ್ ಚಿಲ್ಲು. ಅಷ್ಟೇ ಸರಿ ಅಂತ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಕಡೆ ಬಂದರೆ ನಮ್ಮ ಪ್ರಿನ್ಸಿಪಲ್ಲು ವೈಸ್ ಪ್ರಿನ್ಸಿಪಲ್ ಸರ್ಗಳಿಬ್ಬರು ಜೊತೆಗೆ ಇನ್ನೂ ಫ್ಯಾಕಲ್ಟೀಸ್ ಎಲ್ಲ ಪೋಸ್ ಕೊಡ್ತಾಯಿದ್ದು. ಇದನ್ನೆಲ್ಲ ಕಣ್ತುಂಬಿಸ್ಕೊಂಡು ಸರಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಪಾರ್ಟಿಸಿಪೇಟ್ ಮಾಡಕ್ಕೆ ಏನು ಮಾಡಬೇಕಂತ ದೀಸ್ ಆರ್ ಮೈ ಟೀಮ್ ಮೆಂಬರ್ಸ್. ಸುಪ್ರಿಯಾ ಸೇ ಹಾಯ್. ಸುಪ್ರಿಯಾ ಒಂದು ಐಡಿಯಾ ಕೊಟ್ಲು ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ನೋಡ್ಬೋದು ನಾನು ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಫಸ್ಟು ಕಾಮ್ ಆಮೇಲೆ ಕಾನ, ಬಟ್ ಇಲ್ಲಿ ಉಲ್ಟಾ. ಫಸ್ಟು ಕಾನ ಆಮೇಲೆ ಕಾಮ್. ಸೂಪರ್ ಅಲ್ಲ, ಒಂದ್ಸಲ ಕವರಿಂಗ್ ಬರೆಯಲ್ಲ. ಎನರ್ಜಿ ಬೇಕು ಗೈಸ್, ಎನರ್ಜಿ ಬೇಕು. ಪಾಪ ಸುಪ್ರಿಯಾ ತುಂಬ ಸಾಹಸ ಎಲ್ಲ ಮಾಡಿದ್ಮೇಲೆ ಕೊನೆಗೂ ಇದನ್ನು ತೆಗಿಯೋಕ್ಕಾಯ್ತು. ಹೋಯ್ತು, ಬ್ರಿಡ್ಜು ಲೋಡ್ ಆಗೋಕ್ಕಿಂತ ಮುಂಚೆನೇ ಕಿತ್ತೋಯ್ತು. ಎದ್ಬಿಟ್ಟು ಉಲ್ಟಾ ಇಡು. ಇದು ಸ್ಟ್ರಾಂಗ್ ಇಲ್ಲ ಇಲ್ಲ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ನಮ್ಮ ಸರ್ರು ವಿನ್ನಿಂಗ್ಗಿಂತ ಇಂಪಾರ್ಟೆಂಟ್ ಪಾರ್ಟಿಸಿಪೇಷನ್ ಅಂತ ಹೇಳಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಅಷ್ಟೇ ಆಯಿತು. ಬಿ ಟಿ ಸ್ಟೂಡೆಂಟ್ಸ್ ಆಗಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇವೆಂಟ್ಸ್ನ ಅಟೆಂಡ್ ಮಾಡೋದಕ್ಕೆ ನಾನು ಬರ್ತೀನಿ ಫೋಟೋಗೆ. ಗೈಸ್ ಏನೇನೋ ಮಾಡೋರೆ. ಎಲ್ಲೆಲ್ಲೂ ನಾನೇ ಏನೋ ಕ್ರಾಫ್ಟ್ ಎಲ್ಲ ಮಾಡಿದ್ದಾರೆ. ಓ ನಮ್ಮ ಟೀಚರ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾರೆ. ದೊಡ್ಡ TOC ಐತೆ ಅಂತ ಫೋಟೋ ಬೂತ್, ಫೋಟೋ ಸ್ಟಿಕ್ಕರ್, ಸ್ಟ್ರೈಕರ್. ನನ್ನ ಪೋಸ್ಟ್ಗಳನ್ನೆಲ್ಲ ನೋಡಿದ್ಮೇಲೆ ನಿಮ್ಮ ಕಣ್ಗಳಿಗೆ ನೀವೇ ಜವಾಬ್ದಾರರು. ಕೊನೆಗೂ ಒಂದು ಫೋಟೋ ತಗೊಂಡು ಯಾವ ಇವೆಲ್ಲ ತುಂಬ ಯೂನಿಕ್ ಆಗಿರೋ ಆಕ್ಸೆಸರೀಸ್ ಶಾಪು, ತುಂಬ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಹೋದ್ವಿ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಕ್ರಿಯೇಟಿವ್ ಆಗಿ ಮಾಡಿದರು. ಅವ್ರವ್ರ ಐಡಿಯಾನೆಲ್ಲ ಮೆಚ್ಕೋಬೇಕು ಗೈಸ್.
ನೀವು ನೋಡಿ ಏನೇನೆಲ್ಲ ಇಟ್ಟಿದ್ದಾರೆ ಅಂತ. ಈಗ ನಮ್ಮ ಡಿಪಾರ್ಟ್ಮೆಂಟ್ ಡೆಕೋರೇಷನ್ಸ್ನ ತೋರಿಸ್ತೀನಿ ಬನ್ನಿ. ಇದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ನಮ್ಮ ಫ್ರೆಂಡ್ಸು ನಮ್ಮ ಸೀನಿಯರ್ಸೇ ಸೇರಿ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮಾಡ್ತಾನೂ ಇದ್ದರು ನಾನು ಹೋಗಿದ್ದ ಟೈಮಲ್ಲಿ. ಎಲ್ಲನೂ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಅರೇಂಜಿಂಗ್. ಸ್ವಲ್ಪ ಸೈಡ್ ಹೋಗಿದ್ರು. ಲೋಡೆಡ್ ಗಣ್ಣು ಹಾರ್ಟಿಗೆ ಬುಲ್ಲೆಟ್. ಇವ್ರು ಸೈಡ್ ಹೋಗೋ ಥರ ಕಾಣಿಸ್ತಿಲ್ಲ, ಸೊ ನಾವೇ ಸೈಡ್ ಹೋಗೋಣ. ಇದು ಫೈನಲ್ ಲುಕ್ ಗೈಸ್, ನಮ್ಮ ಫ್ರೆಂಡ್ಸಿನ ಪ್ರತಿಭೆಗಳು ಗೈಸ್ ಇದೆಲ್ಲ. ಅದು ನೀವು ಇಲ್ಲಿರೋ ಯಾರಾದರೂ ಒಬ್ರು ಎಕ್ಸ್ಪ್ಲೇನ್ ಮಾಡಿಬಿಡಿ ನೋಡೋಣ. ಎಕ್ಸ್ಪ್ಲೇನ್ ಮಾಡೇನಂತ. ವಾವ್, ಹಾಂ ಟ್ರಸ್ಟ್ ಬೇಕಂದ್ರೆ ಜಸ್ಟ್ ಬಿಕಾಸ್ ಇಲ್ಲಿ ಫ್ಯಾನ್ ಇದೆ ಅಂತ ಹೆಂಗೆ ಆಡ್ತಾರೆ ಗೈಸ್. ನನ್ನ ಕೈಯಲ್ಲಿ ಆಯ್ತಾ? ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಎಷ್ಟು ದಿನ ಅಂತ ನೋಡೋಣ. ಅವರೇ ಬೇಗ ಬಚ್ಕೋತಿದ್ದಾರೆ ದುಡ್ಡಿಗೆ. ಸುಪ್ರಿಯ ಗುಡ್ಗ ನಂಗೊಂದು 10 ರೂಪಾಯಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಮಾರ್ಕೆಟ್ ಏನು ಬೇಕು ಸರ್? ಪಾನಿಪುರಿ. ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋದು. ಇವಾಗ ಬರ್ತಾ ಇದ್ದೀವಿ ನಾವು. ಎಕ್ಸ್ಪೆಕ್ಟೇಷನ್ ರಾಂಗ್ ಗೈಸ್. ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಸ್ಯಾಮ್ ಬಾರ್ಗೇನ್ ಮಾಡ್ತಾಳೆ. ಪಾನಿಪುರಿಯಲ್ಲಿ ಬಾರ್ಗೇನ್ ಮಾಡ್ತೀವಿ ಸ್ಯಾಮ್. ಏನಂದೆ ಇನ್ನೊಂದ್ಸಲ ಹೇಳು. ಓಕೆ ಅಂದ್ರಾ? ಅವಮಾನ ಸ್ಯಾಮ್ ಕರೆಕ್ಟಾಗಿ ಇದನ್ನೇ ಕೇಳಿದ್ವಿ ನಾವು. ಒಂದು ಮಸಾಲ ಇಷ್ಟಕ್ಕೆ ಸ್ಮೋಕ್ ಕೊಟ್ಟವ್ರೆ ಸ್ಯಾಮ್. ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀವಿ ಎಷ್ಟಿಗೆ ಅಂತ. ನಾವು ತೊಗೊಂಡೋಗಿದ್ದು ಅಷ್ಟೊಂದು ದುಡ್ಡು, ಬಟ್ ಅದು ತಿನ್ನೋಕ್ಕೇನೂ ಇರಲಿಲ್ಲ. ಸೊ ಸ್ಯಾಡ್. ಬರೀ ಒಂದು ಪಾನಿಪುರಿ, ಇದು ಬರೀ 2 ಕೋಲ್ಗಪ್ಪ ತಿಂದು. ಏನು ತಿಂದ್ವಿ ಸ್ಯಾಮ್? ಇನ್ನೊಂದು ಏನು ತಿಂದ್ವಿ? ಹಾಂ, ಲೇಸ್. ಆ ಲೇಸ್ ಮಸಾಲ ಗೈಸ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ವಿ ನಾವು. ಬನ್ನಿ ಗೈಸ್, ಇವಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಗ್ತಿರೋ ಈವೆಂಟ್ಸ್ನ ತೋರಿಸ್ತಿದ್ದೀನಿ. ಆರ್ಟಿಸ್ಟ್ ಅಲ್ಲ, ದ ಆರ್ಟಿಸ್ಟ್. ಫೇಸ್ ಪೇಂಟ್ ಮಾಡೋಕ್ಕೆ, ನೇಲ್ ಆರ್ಟ್ ಮಾಡೋಕ್ಕೆ, ಮೆಹಂದಿ ಹಾಕ್ಸ್ಕೋಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಹೆಂಗೆ, ಡ್ಯಾನ್ಸ್ ಮಾಡ್ಕೊಂಡು ಮಾಡಲಿ ಅಂತ ಸಾಂಗ್ ಕೂಡ ಸೆಟ್ ಮಾಡಿದ್ರು ನಮ್ಮ ಸೀನಿಯರ್ಸ್ ಎಲ್ಲ ಸೇರಿ. So Jagrit, what you like to tell?
ಏನಿದು ವಾತ್ಸಲ್ಯ ಎಕ್ಸ್ಪ್ಲೇನ್ ಮಾಡು. ಆಡ್ತಾ ಇದೆಯಾ? ಗ್ರೀನು ಡಾರ್ಕ್ ಗ್ರೀನ್ ಅದೆಲ್ಲ ಗ್ರಾಸ್ ಟು ಶೇಡ್ಸ್. ಕಣ್ಣನ್ನ ಬ್ಲರ್ ಮಾಡ್ಕೊಂಡು ನೋಡಿದ್ರೆ ಒಂದು ಸ್ವಲ್ಪ ಗ್ರಾಸ್ ಅಂತಾನೆ ಅನ್ನಿಸ್ಬೋದು. ಇದು ಏನು ನಿಜ. ಸೊ ಫೈನಲಿ ಬಿಕಮ್ ಅ ಮಾಡೆಲ್ ಫಾರ್ ಮೆಹಂದಿ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇನ್ನೂ ಜಾನ್ವಿ, ನಾನು ಬೆಳಗ್ಗೆಯಿಂದ ನೀನು ತುಂಬ ಮಿಸ್ ಮಾಡ್ಕೊಬಿಟ್ಟೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಳು ಅಷ್ಟೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಎಕ್ಸೆಪ್ಟ್ ಮೀ. ನಾನೇನಂದಿಲ್ಲ, ಅದು ಹುಡುಗಿ ಆಡ್ತಾ ಇದ್ದಾಳೆ ಅಂತಂದೆ. ಇವಾಗ ಒನ್ ಮೋರ್ ಮಾಡಲು. ಸೊ ಹೆಂಗೆ ಫೀಲ್ ಆಗ್ತಿದೆ ಮೇಡಮ್ ನಿಮಗೆ ನಮ್ಮ ಆರ್ಟಿಸ್ಟ್ ವಾತ್ಸಲ್ಯ ಹತ್ರ ಹಾಕ್ಸ್ಕೊಳ್ಳೋಕ್ಕೆ? ಹಾಟ್ ಸೀಟ್ ಥರ ಅಂದ. ಅಯ್ಯೋ ಈ ಸೈಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈಸ್ ಅವಳ ಹತ್ರ. ಐ ಡೋಂಟ್ ರಿಸ್ಕ್ ಮ್ಯಾಮ್. ಇಲ್ಲಿ ಇವಾಗ ನೀನು ಹಾಕ್ಬೇಕಲ್ಲ, ಅದಕ್ಕೆ ನಂಬ್ತಾಳೆ. ಇದಾಕು ಬಟರ್ಫ್ಲೈ ರೆಡ್ ಕಲರ್ ಹಾಕಿ ಮಧ್ಯದಲ್ಲಿ ವೈಟ್ ಕಲರ್ ಡಾಟ್ಸ್ ಇದೆ. ಹಾಯ್ ಮ್ಯಾಮ್. ಟೀಚರ್ಸ್ ಎಲ್ಲ ಮೆಹಂದಿ ಹಾಕ್ಸ್ಕೊತಾ ಇದ್ರು. ಚೆನ್ನಾಗಿ ಹಾಕ್ತಿದ್ದಾರೆ ಮ್ಯಾಮ್ ಅವರಂತೂ. ನೈಸ್ ಮ್ಯಾಮ್. ನಿಮ್ಗೆ ಮತ್ತೆ ಮದುವೆ ಫೀಲ್ಸ್ ಬರ್ತಿದೆಯಲ್ಲ ಮ್ಯಾಮ್? ಎರಡು ಕೈ ಮೆಹಂದಿ ಹಾಕ್ಸ್ಕೊತಿರೋದು ತೋರಿಸಿ ಮ್ಯಾಮ್. ಹಾಂ ಮ್ಯಾಮ್, ಚೆನ್ನಾಗಿದೆ. ಡೆಕೋರೇಷನ್ ತೋರಿಸ್ತೀನಿ ಬನ್ನಿ. College Memories becomes the best part of student life. Great learning environment and supportive faculty. Ayo, same thoughts. Organized programs plus good monitoring system. ಇದೇ ಥರ ಏನೇನೋ ಥಾಟ್ಸ್ ಹಾಕಿದ್ದಾರೆ ಗೈಸ್. ಇದನ್ನೆಲ್ಲ ಓದೋಷ್ಟು ಪೇಷನ್ಸ್ ಅಂತೂ ಇಲ್ಲ ನನಗೆ. ಇದೆ ಎಂಟ್ರಿ ಆಗ್ತಾ ಇದ್ದಂಗೆ ಟೀಚರ್ಸ್. ಐ ಲವ್ TOC. ಎಲ್ಲರೂ ಅವ್ರವ್ರ ಇವೆಂಟ್ಸಲ್ಲಿ ಎಲ್ಲ ಬ್ಯುಸಿ ಇದ್ದರೆ ನಾನಂತೂ ಮೇಲೋಗು ಕೆಳಗಡೆ ಬಾ, ಮೇಲೋಗು ಕೆಳಗಡೆ ಬಾ, ಅದರಲ್ಲೇ ಬ್ಯುಸಿ ಇದೆ. ಬರೀ ಓಡಾಡೋದೇ ಆಯ್ತು. ಡ್ಯಾನ್ಸ್ ಮಾಡ್ಕೊಂಡು ಹಾಕಿ ಮಾಡಿ ತೋರಿಸಿ ಎರಡು ಕೈ. ನಿಜ ಚೆನ್ನಾಗಿದೆ ನೋಡ್ಬೇಕು. ಬಾಯ್. ಬೇಗ ಬಾ. ಬಾಯ್ ಬಾಯ್. ನಮ್ಮ ಸಂಯುಕ್ತ ಅದು ಎಷ್ಟು ಟ್ಯಾಲೆಂಟ್ ಇದೆ ನಿನಗೆ. ಕವಿತೆ ಬರೀತೀಯಾ, ಮೆಹಂದಿ ಹಾಕ್ತೀಯಾ, ಹಾಡು ಹೇಳ್ತೀಯಾ, ಲಿರಿಕ್ಸ್ ನೆನ್ಪಿಟ್ಕೊತೀಯಾ. ನೆಕ್ಸ್ಟ್ ಸ್ಟೋರಿ ಏನು ಬರೀತಾ ಇದ್ದಾಳೆ ಮೂವಿ ಮಾಡೋಕ್ಕೆ. ಡಬ್ಬಿಂಗ್ ಆರ್ಟಿಸ್ಟು. ಸೊ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ನಾನು ಹೊರಟೆ. ಸೆಕೆಂಡ್ ಡೇ ಅಂತೂ ನನ್ನ ಫೇವ್ರೆಟ್ ಡೇ ಗೈಸ್. ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಎಂತಕ್ಕಂತ ಅಂದರೆ ಫಸ್ಟ್ ಟೈಮ್ ನಾವೆಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಆ ಮೂವಿನ ಪ್ರೆಸೆಂಟ್ ಮಾಡಿದ್ವಿ ಕಾಲೇಜಲ್ಲಿ. ಅದ್ರ ಗ್ಲಿಮ್ಸ್ ನೋಡ್ಕೊಬನ್ನಿ.
ದಿಸ್ ಮೂಮೆಂಟ್ ಮೇಡ್ ಮೈ ಡೇ ಗೈಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿಸ್. ಸೆಕೆಂಡ್ ಡೇ ಕೂಡ ಮೆಹಂದಿ ಸ್ಟಾಲ್ ಇಟ್ಟಿದ್ರು. ನಮ್ಮ ಮ್ಯಾಮ್ ಮೆಹಂದಿ ಹಾಕ್ಸ್ಕೊತಾ ಇದ್ದು. ನಮ್ಮ ಮ್ಯಾಮ್ ಅವ್ರ ಹಸ್ಬೆಂಡ್ ಹೆಸರನ್ನ ಮೆಹಂದಿಲಿ ಬರ್ಸ್ಕೊಂಡಿದ್ರು. ಸೊ ಕ್ಯೂಟ್ ಅಲ್ಲ? ಏನು ಮ್ಯಾಮ್ ನೇಮ್? ಇವಾಗ ವಾಲಿಬಿಟ್ಟಿರು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಅದು ಕ್ಲಾಸಿಕಲ್ ಡ್ಯಾನ್ಸ್. ನನಗಂತೂ ತುಂಬ ಭಯ ಇತ್ತು. ನನ್ನ ಫ್ರೆಂಡ್ಸ್ ನನ್ನೆಲ್ಲ ರೆಡಿ ಮಾಡಿ ವೆಜ್ ಎಲ್ಲ ಹಾಕಿದ್ರು. ನಾನು ತುಂಬ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಕಂಕ. ಇವಳು ನನ್ನ ಕಾಲನ್ನ ಅವಳು ತೊಡೆ ಮೇಲೆಲ್ಲ ಇಟ್ಕೊಂಡು ಗೆಜ್ಜೆ ಹಾಕ್ತಿದ್ರು. ಯಪ್ಪ, ನನಗಂತೂ ಆ ಮೂಮೆಂಟು ಹೇಳೋಕ್ಕಾಗಲ್ಲ ಗೈಸ್, ಅಷ್ಟು ಖುಷಿ ಆಯ್ತಿತ್ತು. ಬೆಳಗಿಂದ ಜೋ ಮತ್ತು ಸುಪ್ರಿಯಾ ನನ್ನ ಜೊತೆಯಲ್ಲೇ ಇದ್ದರು. ಅವ್ರು ಊಟ ತಿಂದಿಲ್ಲ ನನಗೆ ರೆಡಿ ಮಾಡಿದ್ರು. ಒಂಥರ ಹೇಳ್ಬೇಕಂದ್ರೆ ನನ್ನ ಸ್ಪೆಷಲ್ ಡೇನ ಅವರು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಈ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ತಿರೋದು ಸುಪ್ರಿಯಾ ಮತ್ತು ಜ್ಯೋತಿಕಾನೇ. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್. ಫೋಟೋಶೂಟ್ ಮುಗಿಸೋ ಅಷ್ಟೊತ್ತಿಗೆ ಈವೆಂಟ್ಸ್ ಸ್ಟಾರ್ಟ್ ಆಗಿತ್ತು. ಎಲ್ಲ ಗೆಸ್ಟ್ಗಳೆಲ್ಲ ಬರ್ತಾಯಿದ್ರು. ನನ್ನ ಲೈಫಲ್ಲಿ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದರೆ ಇದು ಗೈಸ್. ನಿಮ್ಮ ಶಾರ್ಟ್ ಮೂವಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್. ಪ್ಲೀಸ್ ಟು ವಾಚ್ ಆ್ಯಂಡ್ ಸಪೋರ್ಟ್. Is done with arranging these benches. Bye bye. Bye bye.